ಡಿ.ಕೆ. ಶಿವಕುಮಾರ್ ಪರ ದೆಹಲಿಗೆ ಎಲ್ಲ ಶಾಸಕರು ದಂಡೆತ್ತಿ ಹೋಗ್ತಾ ಇದ್ದಾರೆ. ಏನಾದರೂ ಬದಲಾವಣೆಯ ಗಾಳಿ ಬೀಸ್ತಾ ಇದೆಯಾ ಸರ್? ಏನು ಅಂತ ಬದಲಾವಣೆ ಮತ್ತೊಂದು ಏನೇ ಇದ್ರೂ ಹೈಕಮಾಂಡ್ ನಿರ್ಧಾರ ತಗೋತೈತಿ. ಈಗ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, ರಾಜ್ಯದ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಇರ್ಬೋದು, ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವೆಲ್ಲರೂ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಏನು ಅವರು ಹೈಕಮಾಂಡ್ ಏನು ಆದೇಶ ಮಾಡುತ್ತೆ ಅದರ ರೀತಿಯೊಳಗೆ ನಾವು ಇರ್ತೀವಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕೆ ಗೊಂದಲ ಅನ್ನೋ ಪ್ರಶ್ನೆ ಇಲ್ಲ. ಅವ್ರಿಗೇನು ಹೈಕಮಾಂಡ್ ಸ್ಟ್ರಾಂಗ್ ಇದೆ. ಈ ರಾಜ್ಯದ ಬಗ್ಗೆ ಪೂರ್ಣ ಮಾಹಿತಿ ಇರುವಂಥವರು ಖರ್ಗೆ ಸಾಹೇಬರಿದ್ದಾರೆ. ಮತ್ತು ಹೈಕಮಾಂಡು ರಾಹುಲ್ ಗಾಂಧಿ ಇರ್ಬೋದು, ಸುರ್ಜೇವಾಲಾ ಇರ್ಬೋದು, ಆಮೇಲೆ ಕೆ. ಸಿ. ವೇಣುಗೋಪಾಲ್ ಇರ್ಬೋದು, ರಾಜ್ಯದ ಬಗ್ಗೆ ಪೂರ್ಣ ಮಾಹಿತಿ ಇದೆ. ಏನು ನಿರ್ಧಾರ ತೊಗೋಬೇಕಾಗಿದೆ ನಿರ್ಧಾರ ತೊಗೊತಾರೆ. ಅಂಥ ಗೊಂದಲ ಆಗಲಿ ಮತ್ತೊಂದಾಗಲಿ ನಮ್ಮಲ್ಲಿ ಯಾವುದೂ ಇಲ್ಲ. ನಮ್ಮಲ್ಲಿ ಯಾವುದೂ ಗೊಂದಲ ಇರಲಾರ್ದ ರೀತಿಯೊಳಗೆ ಇದೆ. ಮುಖ್ಯಮಂತ್ರಿಗಳು 5 ವರ್ಷ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸರ್, ಈಗ ಇನ್ನೂ ಒಂದು ಮಾತು ಹೇಳಿದ್ದಾರೆ. ಅದನ್ನ ಯಾಕೆ ನೀವು ಮಾತಾಡ್ತಾ ಇಲ್ಲ? ಏನ್ ಹೇಳಿದ್ದಾರೆ? ಏನಂತ ಹೈಕಮಾಂಡ್ ಏನ್ ಹೇಳ್ತೈತೆ ಅದನ್ನ ಕೇಳ್ತೀನಿ ಅಂತ. ನೋಡ್ರಿ, ಅವರು ಬಹಳ ಸ್ಪಷ್ಟವಾಗಿ ಹೇಳಿದಾರೆ. ನಾನು ಎಷ್ಟು ವರ್ಷ ಹೈಕಮಾಂಡ್ ಯಾವಾಗ ಏನು ಹೇಳ್ತೈತೆ ಅದನ್ನ ಕೇಳ್ತೀನಿ. ನಾನು ಕೇಳಬೇಕು, ಡಿ.ಕೆ. ಶಿವಕುಮಾರ್ ಕೇಳಬೇಕು, ಶಾಸಕರು ಕೇಳಬೇಕು, ಮಂತ್ರಿಗಳು ಕೇಳಬೇಕು ಅಂತ ಇವತ್ತ ಸ್ಟೇಟ್ಮೆಂಟ್ ನಾನು ನೋಡಿದ್ದೀನಿ. ಬಂದೇ ಬರ್ತೈತಿ, ಅದು ಅನಿವಾರ್ಯ. ಬಂದಾಗ ಅದ್ರ ಬಗ್ಗೆ ಬಂದು ಖರ್ಗೆ ಸಾಹೇಬ್ರು ಇರ್ಬೋದು, ರಾಹುಲ್ ಜಿ ಅವ್ರು ಇರ್ಬೋದು, ಕೆ. ಸಿ. ವೇಣುಗೋಪಾಲ್ ಇರ್ಬೋದು, ಅದು ಸುರ್ಜೇವಾಲಾ ಬಂದು ಮಾತಾಡ್ತಾರೆ ನಿಮ್ಮ ಹತ್ರ. ಏನು ಗೊಂದಲ ಏನಿಲ್ಲ, ಸುಮ್ಮ ಗೊಂದಲವನ್ನ ಮಾಡ್ತಾ ಇದ್ದೀರಿ ಮಾಧ್ಯಮದೊಳಗೆ ಅಂತ